Hallelujah. Hallelujah. நீங்க உங்களுடைய மைண்ட்ல நீங்க எப்படி நினைக்கிறீங்களோ அப்படிதான் நீங்க வாழ்றீங்க. ನಿಮ್ಮ ಮನಸ್ಸಲ್ಲಿ ನೀವು ಹೇಗೆ ನೆನೆಸ್ತೀರೋ ಹಾಗೆ ನಿಮ್ಮ ಜೀವನದಲ್ಲಿ ನೀವು I ಬದುಕ್ತೀರಾ. tell you, ನಾನು ನಿಮಗೆ ಹೇಳ್ತೇನೆ, amen, God has destined a very wonderful life for you. ದೇವರು ನಿನಗೋಸ್ಕರ ಒಂದು ಸುಂದರವಾದ ಜೀವನವನ್ನು ಆತನು ನೇಮಿಸಿಟ್ಟಿದ್ದಾರೆ. Amen. Hallelujah. Hallelujah. Amen. Before you were born, God has written everything about you. ನೀ ಹುಟ್ಟುವುದಕ್ಕಿಂತ ಮುಂಚೆನೆ ದೇವರು ನಿನ್ನಗಾಗಿ ಎಲ್ಲವನ್ನೂ ಬರೆದಿಟ್ಟಿದ್ದಾರೆ. The Bible says, ಸತ್ಯವೇದ ಹೇಳುತ್ತೆ, before you were yet born, ನೀವು ಹುಟ್ಟುವುದಕ್ಕಿಂತ ಮುಂಚೆನೆ He wrote all the days of your life in His book. ನಿನ್ನ ಜೀವಮಾನದ ಪ್ರತಿ ದಿನವನ್ನು ಕೂಡ ಆತನ ಪುಸ್ತಕದಲ್ಲಿ If you ಬರೆದಿಟ್ಟಿದ್ದಾರೆ. read in Amen 139 Psalms, 131 ಕೀರ್ತನೆಯಲ್ಲಿ ನೀವು ಓದುವಾಗ this is what the psalmist David writes. ಕೀರ್ತನೆಗಾರನು ಹೀಗೆ ಬರೆಯುತ್ತಾರೆ, Amen. You know me before I was knit in my mother's womb. ನನ್ನ ತಾಯಿಯ ಗರ್ಭದಲ್ಲಿನ ಪಿಂಡವಾಗಿ ಆಗುವುದಕ್ಕಿಂತ ಮುಂಚೆನೆ ನೀವು ನನ್ನ You ಕುರಿತು called ಗೊತ್ತಿದ್ದೀರಿ. me by name. ನೀವು ನನ್ನನ್ನು ಹೆಸರಿಟ್ಟು ಕರೆದರಿ. But ಆದರೆ sometimes what happens? ಕೆಲವು ಸಾರಿ ಏನಾಗುತ್ತೆ, Even though we are in Christ, ನಾವು ಕ್ರಿಸ್ತನಲ್ಲಿ ಇದ್ರೇನು ಕೂಡ, even though we are born for a greater work of ನಾವು God, ದೇವರ ದೊಡ್ಡ ಕಾರ್ಯಕ್ಕಾಗಿ ನಾವು ಹುಟ್ಟಿದ್ರೇನು ಕೂಡ, amen, we suffer a lot of pain and sorrows in our lives. ನಮ್ಮ ಜೀವನದಲ್ಲಿ ಅನೇಕ ನಿರಾಶೆಗಳು, ಅನೇಕ ದುಃಖಗಳನ್ನೇ ನಾವು ದಾಟಿ ಬರ್ತೇವೆ. Amen. We speak about liberty. ನಾವು ಬಿಡುಗಡೆಯ ಕುರಿತು ಮಾತಾಡ್ತೇವೆ. We, amen, read about liberty. ನಾವು ಬಿಡುಗಡೆಯ ಕುರಿತು ಓದ್ತೇವೆ. We listen about miracles. ನಾವು ಅದ್ಭುತಗಳ ಕುರಿತು ಕೇಳ್ತೇವೆ. Look at Gideon. ಗಿದಿಯೋನನ ಜೀವನವನ್ನು ನೋಡಿ. Amen. When Midianites would come and destroy all the crops they have grown up. ಆ ಮೀದಿಯನ ಜನರು ಬಂದು ಅಲ್ಲಿ ಬೆಳೆಸಿದ ಎಲ್ಲಾ ಬೆಳೆಗಳನ್ನು ನಾಶ ಮಾಡುವಾಗ, Amen. He was broken to the core. ಆತನು ಆಳದಲ್ಲಿ ಮುರಿಯಲ್ಪಟ್ಟನು. He went to a, amen, place where they pressed the wine. ಅಲ್ಲಿ ದ್ರಾಕ್ಷಾರಸವನ್ನು ಮಾಡುವಂತ ಒಂದು ಸ್ಥಳಕ್ಕೆ ಆತನು ಹೋಗಿ, There he is beating the wheat there. ಅಲ್ಲಿ ಹೋಗಿ ಆ ಗೋಧಿಯನ್ನು ಹೊಡಿತಿದ್ದಾನೆ. Because he is living in a fear. ಯಾಕಂದ್ರೆ ಆತನ ಒಳಗೆ ಭಯ. He is trembling for Midianites. ಆತನ ಆ ಮೀದಿಯನರ ಕುರಿತು ಭಯದಲ್ಲಿ ನಡುಗ್ತಿದ್ದಾನೆ. So God sent an angel of God. ದೇವರು ಒಂದು ದೈವದೂತನನ್ನು ಅಲ್ಲಿ And ಕಳಿಸಿ, the angel of God said, ಆ ದೇವದೂತನು ಹೇಳಿದ, ನೀ இப்படி வாழ வேண்டியவன் அல்லியாಗಿದೆಯೋ, ನೀನು ಗಿದಿಯೋನನೇ, ಹೀಗೆ ನೀ ಬದುಕಬಾರದು. ನೀ ಪರಾಕ್ರಮಶಾಲಿ ಆಚೆ. ನೀನು ಪರಾಕ್ರಮಶಾಲಿ You ಅಲ್ವಾ, are a mighty man of valor. ನೀನು ಪರಾಕ್ರಮಶಾಲಿ ಅಲ್ಲ. பக்கத்துல இருக்கிறவங்கள பார்த்து சொல்லுங்க, ಪಕ್ಕದಲ್ಲಿ ಇರೋರನ್ನ நீ ನೋಡಿ ಹೇಳಿ, கவலையோடு வாழ்வது தேவ சித்தமல்ல. ನೀವು ಚಿಂತೆಯಿಂದ ಜೀವಿಸುವುದು ಅದು ದೇವರ ಚಿತ್ತವಲ್ಲ. You are a mighty man of valor. ನೀನು ಪರಾಕ್ರಮಶಾಲಿಯು. சொல்லுங்கள். ஐயா. ಎಲ್ಲರ ಪಕ್ಕದಲ್ಲಿ ನೋಡಿ ಹೇಳಿ, Hallelujah. Hallelujah. Amen. You are a mighty man of valor. ನೀನು ಪರಾಕ್ರಮಶಾಲಿಯು. Hallelujah. 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 அவர் எழுதின வாழ்க்கைக்கு நீ வாழ்ற வாழ்க்கைக்கு சம்பந்தமே இல்லையப்பா. ಅವರು ಬರೆದಿರುವಂತ ಜೀವನಕ್ಕೂ ನೀನು ಜೀವಿಸ್ತಿರುವಂತ ಜೀವನಕ್ಕೂ ಯಾವ ಸಂಬಂಧನೇ You ಇಲ್ಲ. know what Gideon said? ಗಿದಿಯೋನನು ಏನ್ ಹೇಳ್ದ If ಗೊತ್ತಾ, God was with me, ದೇವರೇನಾದ್ರೂ ನನ್ನ ಸಂಗಡ ಇದ್ದಿದ್ರೆ, where are those miracles? ಎಲ್ಲಿ ಆ ಅದ್ಭುತಗಳು, Where are those miracles? ಎಲ್ಲಿ ಆ ಅದ್ಭುತಗಳು. I tell you something. ನಿಮಗೆ ನಾ ಹೇಳ್ತೇನೆ, Today, ಇವತ್ತು the Holy Spirit is going to break every barriers in your brain. ನಿನ್ನ ಮನಸ್ಸಲ್ಲಿ ಇರುವಂತ ಎಲ್ಲಾ ತಡೆಗಳನ್ನು ಇವತ್ತು ಪವಿತ್ರಾತ್ಮನು How many of ಮುರಿಯಲಿದ್ದಾರೆ. you believe that? ಎಷ್ಟು ಜನ ಇದನ್ನು How many ನಂಬುತ್ತೀರಾ? of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? Every negativity will be destroyed. ಎಲ್ಲಾ ನಕಾರಾತ್ಮಕ ಕಾರ್ಯಗಳು ಇವತ್ತು How ನಾಶವಾಗಲಿದೆ. many of you say amen? ಎಷ್ಟು ಜನ ಆಮೆನ್ ಅಂತೀರಾ? உங்களை பிசாசு பயப்படுத்தினாலும், ನಿಮ್ಮನ್ನು ದುರಾತ್ಮ ಸೈತಾನನು ಎದುರಿಸಿದ್ರೇನು, உங்கள் முன்பதாக amen சூழ்நிலைகளை ரியல் ಆಗಿ ಕೊಂಡು ಬಂದು ನಿಮ್ಮ நிறுத்தினாலும், ಮುಂದೆ ಪರಿಸ್ಥಿತಿಗಳನ್ನು ಎಲ್ಲವೂ ಹಾಗೆ ನಡೀತಾ ಇದೆ ಅನ್ನುವಂತಾಗಿ ಆತನು ತೋರಿಸಿದ್ರೇನು, ஆண்டவர் உன்னோடு இருக்கிறபடியா ದೇವರು ನಿನ್ನ ಸಂಗಡ ಇರೋದ್ರಿಂದ உன் வாழ்க்கையிலே நல்லது மட்டுமே நடக்க போகிறது. ನಿನ್ನ ಜೀವನದಲ್ಲಿ ಒಳ್ಳೆಯದು ಮಾತ್ರ ನಡೆಯಲಿದೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. Hallelujah. Hallelujah. Because you were born with a lot of problems. ಅನೇಕ ಸಮಸ್ಯೆಗಳಿಂದ ನೀವು ಹುಟ್ಟಿದ್ರಿಂದ, Maybe you would have brought up in lot of health problems. ಅನೇಕ ಆರೋಗ್ಯದ ಸಮಸ್ಯೆಗಳಿಂದ ನೀವು ಬೆಳೆದು ಬಂದಿರಬಹುದು. But I tell you, ಆದ್ರೆ ನಿಮಗೆ ನಾ your ಹೇಳ್ತೇನೆ, mind would have been set up for some things. ನಿಮ್ಮ ಮನಸ್ಸುಗಳು ಅನೇಕ ಕಾರ್ಯಗಳ ಮೇಲೆ ಅದು ಇಟ್ಟಿರಬಹುದು. Amen. ಅದು அப்படியே ಫಿಕ್ಸ್ ಆಗಿ ಅದು இருக்கும். ಹಾಗೆ ಫಿಕ್ಸ್ ಆಗಿರುತ್ತೆ. Amen. You are trying to change your mind. ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಬೇಕಂತ ಪ್ರಯತ್ನ You ಮಾಡ್ತೀರಾ, aren't able to do that. ಆದ್ರೆ ಅದನ್ನು ಮಾಡಕ್ಕೆ ನಿಮ್ಗೆ ಆಗ್ತಾ You ಇಲ್ಲ. aren't able to come out. ನೀವು ಅದರಿಂದ ಹೊರಬರಕ್ ಆಗ್ತಾ ಇಲ್ಲ. Amen. Because of that, ಯಾಕೆ ಅದರಿಂದಲೇ you are suffering every areas in your life ನಿನ್ನ today. ಜೀವನದ ಎಲ್ಲಾ ಭಾಗದಲ್ಲೂ ಹೋರಾಡ್ತಾ ಇದ್ದೀರಾ. Amen. Hallelujah. Hallelujah. You are able to overcome devil. ನೀವು ದುರಾತ್ಮನನ್ನೇ ಜಯಿಸಿ ಮುಂದೆ ಬರ್ತೀರಾ. Amen. You are overcoming everything. ಎಲ್ಲಾ ಕಾರ್ಯಗಳನ್ನು ದಾಟಿ ಮುಂದೆ But ಬರ್ತೀರಾ. you are not able to overcome your mind. ಆದ್ರೆ ನಿಮ್ಮ ಮನಸ್ಸನ್ನು ದಾಟಿ ನೀವು ಮುಂದೆ
ಬರಕ್ಕಾಗ್ತಾ Amen. ಇಲ್ಲ. உங்களுடைய காரியத்தை நீங்க மறக்க முடியல. ನಿಮ್ಮ ಕಾರ್ಯ ಚಿಂತೆಗಳನ್ನು ಮರೆಯಕ್ಕಾಗ್ತಿಲ್ಲ. Amen. கடந்த நாட்களில் நடந்த காயங்களை மறக்க முடியல. ಹೋದ ದಿನಗಳಲ್ಲಿ ನಡೆದ ಗಾಯಗಳನ್ನು ನೀವು நான் ಮರೆಯಕ್ಕಾಗ್ತಿಲ್ಲ. சொல்லுகிறது எத்தனை பேர் கேட்டுட்டு இருக்கிறீங்க? ನಾನು ಹೇಳುವುದನ್ನು ಎಷ್ಟು ಜನ ಕೇಳ್ತಿದ್ದೀರಾ? ஆவியானவர் என்னோட பேசுகிறார் என்றவங்க கரங்களை உயர்த்தி காட்டுறீங்களா? ಪವಿತ್ರಾತ್ಮನು ನನ್ನ ಜೊತೆ ಮಾತಾಡ್ತಿದ್ದಾರೆ ಅನ್ನುವವರು ಮಾತ್ರ ಕೈಗಳನ್ನು ಮೇಲೆ ಎತ್ತಿ I want ತೋರಿಸ್ತೀರಾ? to encourage you, my dear people of God. ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ ದೇವಜನರೇ. Today is the day of deliverance for you. ಇವತ್ತು ನಿನ್ನ ಬಿಡುಗಡೆಯ ದಿನವು. Hallelujah. Hallelujah.